ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. 3190 is very fortunate to have younger leaders coming up to take the responsibility of governing the district. I am very happy that the coming year is going to be led by Flight Lieutenant Nagesh. Nagesh's preparation has been exceedingly good. Let me wish him all the best as he takes over the mantle of our district. I must also congratulate Uma, his charming hand. All the best in her endeavor. ಫ್ಲೈಟ್ ಲೆಫ್ಟಿನೆಂಟ್ ಕೆಪಿ ನಾಗೇಶ್ ಕೂಡ ಇಂತಹುದೇ ದೃಢಚಿತ್ತ, ಆತ್ಮವಿಶ್ವಾಸ, ಸಂಕಲ್ಪ ಮತ್ತು ಸವಾಲುಗಳನ್ನು ಎದುರಿಸುವ ದಿಟ್ಟತನದಿಂದ ತಮ್ಮ ಜೀವನದಲ್ಲಿ ಸಾಧಿಸಿದ ಪ್ರಗತಿ, ಅಭಿವೃದ್ಧಿ, ಸಾಧನೆ ಅಪರಿಮಿತ. ಹೆಚ್ ಕೊತ್ತನೂರು ಹಿಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇಂದಿನ ರಾಮನಗರ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಕುಗ್ರಾಮ. ಇಂತಹ ಕುಗ್ರಾಮದಲ್ಲಿ ವಾಸವಾಗಿದ್ದ ಪುಟ್ಟಸಿದ್ದೇಗೌಡರು ಮಹಾನ್ ಮಾನವತಾವಾದಿ. ಇವರು ಮೆಚ್ಚಿ ಮದುವೆಯಾದ ಸಿದ್ದಮ್ಮ ಕರುಣಾಮಯಿ ಮಾತೆ. ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ ನಾಗೇಶ್ಗೆ ಪುಟ್ಟಸಿದ್ದೇಗೌಡರೇ ತಾಯಿ, ತಂದೆ, ಗುರು, ಮಾರ್ಗದರ್ಶಕರಾದರು. ಅರಳಾಳು ಸಂದ್ರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮೊದಲ ದರ್ಜೆಯಲ್ಲಿ ಪೂರೈಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾದರು. ತಮ್ಮ ತಂದೆಯವರ ಮಾರ್ಗದರ್ಶನವನ್ನೇ ಜೀವನ ರೂಪಿಸುವ ಸಾಧನವಾಗಿ ಮಾಡಿಕೊಂಡ ನಾಗೇಶ್ ತಮ್ಮ ಪದವಿ ಪೂರ್ವ ವ್ಯಾಸಂಗಕ್ಕೆ ಸೇರಿದ್ದು ಕನಕಪುರದ ಗ್ರಾಮಾಂತರ ಕಾಲೇಜು. ಎಂಜಿನಿಯರಿಂಗ್ ಮಾಡಬೇಕೆಂಬ ಛಲದಿಂದ ವಿಜ್ಞಾನ ವಿಷಯವನ್ನು ತೆಗೆದುಕೊಂಡು ಮಾಧ್ಯಮದ ಸಮಸ್ಯೆ ಕಾಡಿದರೂ ಹಿಂಜರಿಯದೆ ಇಂಜಿನಿಯರಿಂಗ್ನಲ್ಲಿ ಮೆರಿಟ್ನಿಂದ ಸರ್ಕಾರಿ ಸೀಟು ಗಿಟ್ಟಿಸಿದ ಛಲವಾದಿಯಾದರು. ಮಂಡ್ಯದ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಕೋರ್ಸ್ಗೆ ಸೇರಿದ ನಾಗೇಶ್ 1986ರಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿ ಕೆಪಿ ನಾಗೇಶ್ ರವರು ನಮ್ಮ ಜಿಲ್ಲೆಯ ರೋಟರಿ ಗವರ್ನರ್ ಆಗಿ ಚುನಾಯಿತರಾದಾಗಲಿಂದ ಇಂದಿನವರೆಗೆ ಎಲ್ಲರ ಸಹಕಾರವನ್ನು ಬಯಸ್ತಾ ಇದ್ದಾರೆ. ಹಾಗೂ ಅವರು ನಮ್ಮ ಜಿಲ್ಲೆಯ ಬಾವುಟವನ್ನು ಎತ್ತರಕ್ಕೆ ಹಾರಿಸ್ತಾರೆ ಅನ್ನುವ ನಂಬಿಕೆ ನಮಗೆಲ್ಲರಿಗೂ ಇದೆ. ಮತ್ತು ಅವರ ರೋಟರಿ ಫೌಂಡೇಶನ್ ಕಾಂಟ್ರಿಬ್ಯೂಷನ್ಸ್ ಇರಬಹುದು ಅಥವಾ ಸಮಾಜ ಸೇವಾ ಕಾರ್ಯಕ್ರಮಗಳಿರಬಹುದು, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೋಟರಿ ಸದಸ್ಯರ ಸಹಕಾರವನ್ನು ಪಡೆದು ಸಹಕಾರವನ್ನು ತೆಗೆದುಕೊಂಡು ನಮ್ಮ ಜಿಲ್ಲೆಯ ಬಾವುಟವನ್ನು ಪ್ರಪಂಚದಲ್ಲೇ ಅಲ್ಲ, ನಮ್ಮ ಇಂಡಿಯಾ ದೇಶದಲ್ಲೇ ಅಲ್ಲ, ಮತ್ತು ಎಲ್ಲ ಕಡೆಯೂ ಸಹ ಅತ್ಯಂತ ಎತ್ತರಕ್ಕೆ ಬಾವುಟವನ್ನು ಹಾರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. The first time I met Nagesh was during Nagendra's conference, and he was the district chairman of the conference. I have interacted quite a number of times with Flight Lieutenant Nagesh, and I am sure with his dynamism, with his personality, with his humility, he will take the district to greater heights. I look forward to a very exciting and exhilarating year. In the past few years, what I know of Rotarian Nagesh is that he is a very accomplished person. He has solved many problems as the projects have come to him and responsibilities have given to him. He is basically a very friendly person, realistic in his approach and practical in his approach. I hope he will accomplish and set better benchmarks for the District 3190. ಇದೇ ಅವರನ್ನು ಭಾರತೀಯ ವಾಯುಪಡೆಯತ್ತ ಸೆಳೆಯಿತೆಂದರೆ ತಪ್ಪಾಗಲಾರದು. ಭಾಷಾ ಸಮಸ್ಯೆ, ತರಬೇತಿಯ ಕೊರತೆ, ಕಠಿಣವಾದ ಆಯ್ಕೆಯ ವಿಧಾನಗಳು ಯಾವುದು ನಾಗೇಶ್ರನ್ನು ಕಂಗೆಡಿಸಲಿಲ್ಲ. ಏರ್ ಫೋರ್ಸ್ನಲ್ಲಿ ನಾನು ಒಂದು ಮನುಷ್ಯ ಅದೇ ಅಂತ ಹೇಳ್ಬೋದು. ನಾಗೇಶ್ ವಾಯುಸೇನೆಯಲ್ಲಿದ್ದಾಗ ವಿವಾಹ ಯೋಗ ಕೂಡಿ ಬಂತು. ತನ್ನ ಹುಟ್ಟೂರಿನಿಂದಲೇ ಬಾಳ ಸಂಗಾತಿಯನ್ನು ಹೊಂದಲು ಬಯಸಿದ್ದ ನಾಗೇಶ್ಗೆ ಬಾಲ್ಯದಿಂದಲೂ ನೋಡಿದ್ದ ಉಮಾ ಜೀವನ ಸಂಗಾತಿಯಾದರು. ಜೀವನದ ಕಷ್ಟಗಳನ್ನು ಎದೆಗುಂದದೆ ಎದುರಿಸುವ ನಾಗೇಶ್ಗೆ ಉಮಾ ನೆಚ್ಚಿನ ಒಡನಾಡಿಯಾದರು. ಇದೀಗ ಮಗ ತೇಜಸ್, ಮಗಳು ನಿಧಿಯೊಂದಿಗೆ ಸುಖ ಸಂಸಾರವನ್ನು ನಡೆಸುತ್ತಿದ್ದಾರೆ. DG Nagesh is a very charismatic
and dynamic leader. I always call DG Nagesh as a handsome young man. He's very charming, ever smiling, so it makes working with him a very pleasant exercise. He's an achiever and also having got many awards and accolades locally and nationally. I understand that he has set a very high standard for his team members and also set trend-setting targets for the district. ವಾಯುಸೇನೆಯಿಂದ ಹೊರಬಂದ ನಾಗೇಶ್ ಒಂದು ಸೆಕ್ಯೂರಿಟಿ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಸೇರಿದರು. ಅಲ್ಲಿ ಆ ಸಂಸ್ಥೆಯ ಮುಖ್ಯಸ್ಥರು ಕೆಲಸ ಮಾಡುವುದು ಸುಲಭ, ಆದರೆ ಸಂಸ್ಥೆಯ ನಿರ್ವಹಣೆ ಕಷ್ಟ ಎಂಬ ಮಾತನ್ನ ಸವಾಲಾಗಿ ಸ್ವೀಕರಿಸಿ ಆ ಸಂಸ್ಥೆಯಿಂದ 1996ರಲ್ಲಿ ಹೊರಬಂದು ತಮ್ಮದೇ ಸಂಸ್ಥೆಯಾದ ಯುನಿಕ್ ಡಿಟೆಕ್ಟಿವ್ ಮತ್ತು ಸೆಕ್ಯೂರಿಟಿ ಪ್ರೈವೇಟ್ ಲಿಮಿಟೆಡ್ ಸ್ಥಾಪಿಸಿ Action without vision is just passing time. Vision without action is just daydreaming. But action with vision is what changes the world, told Nelson Mandela. Here is our leader, Rotarian DG Nagesh, who is packed with vision and goes on with action. He knows the way, he shows the way, he goes the way, and he carries people in his way. I can say he's a 3D person, not a 3D person. He's a team player. He is a taskmaster and a timely executor. We can see how meticulously he has planned his team and president from last 6 months. He has not only groomed his team, but also made it a point that the tasks ahead of them are very important. ತೀರಾ ಹಿಂದುಳಿದ ಕುಗ್ರಾಮದಿಂದ ಬಂದು ವಿದ್ಯಾಭ್ಯಾಸಕ್ಕೆ 8 ಕಿಲೋಮೀಟರ್ ನಡೆದು ಹೋಗುತ್ತಿದ್ದ ನಾಗೇಶ್ ಬಡ ಮಕ್ಕಳಿಗೆ ಅತ್ಯುತ್ತಮ ಶೈಕ್ಷಣಿಕ ಸೌಲಭ್ಯವನ್ನು ಕಲ್ಪಿಸುವ ಸಂಕಲ್ಪದಿಂದ ಬೆಂಗಳೂರಿನಲ್ಲಿ ಅಷ್ಟೇ ಹಿಂದುಳಿದ ಪ್ರದೇಶವಾದ ಮಾಗಡಿ ರಸ್ತೆಯ ಕೆಪಿ ಅಗ್ರಹಾರದಲ್ಲಿ ನಿರ್ಮಲಾ ಎಜುಕೇಷನ್ ಸೊಸೈಟಿಯ ಮೂಲಕ ಸೇಂಟ್ ಮಾರ್ಟಿನ್ ಶಾಲೆಯನ್ನು ಆರಂಭಿಸಿದರು. ಹೊಸ ಯೋಜನೆಗಳನ್ನು, ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ ನಾಗೇಶ್ ರಾಷ್ಟ್ರಪತಿಗಳ ಪ್ರಶಂಸನೀಯ ಸೇವಾ ಪದಕವನ್ನು 2008ರಲ್ಲಿ ಪಡೆದು ಅತ್ಯುನ್ನತ ಸಾಧನೆಯ ಪ್ರತೀಕವಾದರು. Friends, I've been knowing Nagesh for a long time, and as a person I've seen him taking different assignments in the district. He's very passionate about doing service and very compassionate person, and he's a go-getter, and whatever he promises, it delivers. I'm sure we have a great leader in Nagesh, and let us all wish him all the very best, and let us support and see that his year will be one of the best years in our Rotary district, 3190. A few things that I really found interesting and absolutely unique are his ability or capacity to network with people. Well-mannered, well-cultured, and somebody who comes across as who would care for others. His ability to think and dream big. I think these are some of the qualities that is going to drive the year 15-16 of District 3190 to greater heights. ನಾಗೇಶ್ ಅವರ ಅಪ್ರತಿಮ ಸಾಧನೆಗೆ ಪ್ರಶಸ್ತಿ ಪುರಸ್ಕಾರಗಳು ಅವರನ್ನ ಅರಸಿಕೊಂಡು ಬಂದವು. ಉದ್ಯಮದಲ್ಲಿ ಯಶಸ್ಸಿನೊಂದಿಗೆ ಮುನ್ನಡೆಯುತ್ತಿರುವ ನಾಗೇಶ್ ಇದಕ್ಕೆ ಸರಿಸಮವಾಗಿ ಮಾನವೀಯತೆಯ ತುಡಿತದಿಂದ ಸೇವಾ ಸಂಘಟನೆಯಲ್ಲಿ ಅಗ್ರಗಣ್ಯವಾಗಿರುವ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಮೂಲಕ ಬಡವರ, ದೀನದಲಿತರ ಸೇವೆಯನ್ನು ಮಾಡುವ ಕಾಯಕಕ್ಕೆ ಕೈಹಾಕಿದರು. ರೋಟರಿ ಸಂಸ್ಥೆಯಲ್ಲಿ ಸೇರಿದ ನಂತರ ನಾಗೇಶ್ ಹಲವಾರು ಸ್ವಯಂ ಸೇವಾ ಯೋಜನೆಗಳಲ್ಲಿ ಪಾಲ್ಗೊಂಡರು.
ತಮ್ಮ ಸೇವಾ ಸ್ಫೂರ್ತಿಯಿಂದ ಇತರರಿಗೆ ಮಾದರಿಯಾದರು. ಸಾಧನೆಯ ಉತ್ತುಂಗಕ್ಕೆ ಏರಿದರು. ರೋಟರಿ ಸಂಪರ್ಕ ತಮ್ಮ ಜೀವನದ ಅತಿ ಮುಖ್ಯವಾದ ಘಟ್ಟವೆಂಬುದನ್ನ ನಾಗೇಶ್ ಕೃತಜ್ಞತೆಯಿಂದ ನೆನೆಯುತ್ತಾರೆ. ರೋಟರಿನಲ್ಲಿ ಅನೇಕ ವಿಚಾರಗಳನ್ನು ಕಲಿತೆ, ಅನೇಕ ಸ್ನೇಹಿತರನ್ನು ಕಂಡೆ. ಇಲ್ಲಿ ಉತ್ತಮವಾದ ಲೀಡರ್ಗಳನ್ನು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅದರಿಂದ ನಾನು ರೋಟರಿಗೆ ಬಹಳ ಆಭಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. He is a dreamer, planner, doer and achiever. Nagesh, a good friend of mine from 98-99 batch. In our district, we believe that every year is going to be better than the last year. I would be so glad to pass on the baton to a very able leader. Shailaja joins me in wishing Uma and Nagesh a great year 2015-16 and all the very best. I would like to wish Nagesh and his spouse Uma the very best. Raji and I wish that Uma and Nagesh become a gift to RI District 3190, and I am sure they will take the district to greater heights. I wish him all the very best. May all his dreams come true. I wish him and Uma all the best. On this occasion, let me and Shashi wish KP Nagesh and Uma the very best of Rotary. I wish Flight Lieutenant Nagesh and Uma great success in the coming year. ಅವರಿಗೂ ಅವರ ಪತ್ನಿಯಾದ ಉಮಾರ್ ಅವರಿಗೂ ಸಹ ದೇವರು ಆಯುರಾರೋಗ್ಯ ಸಂಪತ್ತುಗಳನ್ನು ಕೊಟ್ಟು ನಮ್ಮ ಜಿಲ್ಲೆಯ ಭವಿಷ್ಯವನ್ನು ಹೆಚ್ಚಿನ ರೀತಿಯಲ್ಲಿ ನಿರೂಪಿಸಿ ಆದರ್ಶಪ್ರಾಯವಾದ ಜಿಲ್ಲೆಯನ್ನಾಗಿ ಮಾಡ್ತಾರೆ ಅನ್ನುವ ಒಂದು ಕೋರಿಕೆಯೊಂದಿಗೆ I wish Uma and Nagesh all the very best for the coming year. I wish this couple, Rotarian Nagesh and Rotarian Uma, a great year of 2015-16. All the best to you, Uma and Nagesh. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ